ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ನಿಂತಿದೀವಲ್ಲ, ಯಾರು ಬರ್ತಾರೆ? ನಿಮ್ಮ ಅಜ್ಜಿ ಮಾಡಕ್ಕೇನು ಕ್ಯಾಮ್ ಇಲ್ವಲ್ಲ, ಅದಕ್ಕೆ ಬಂದು ನಿಂತಿದೀವಿ. ಅದಕ್ಕೆ ನಿಂತ್ಕೊಳ್ಳಲಿ. ಕೆಲವು ವರ್ಷಗಳ ಹಿಂದಿನಿಂದ ನಮ್ಮ ದೇಶದಲ್ಲೂ ನಮ್ಮ ಕರ್ನಾಟಕದಲ್ಲೂ ಸಹಿತ ಪರಭಾಷೆಯನ್ನ ಪ್ರೀತಿ ಮಾಡುವಂತ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಅದೊಂಥರ ಹೆಂಗಾಗಿದೆ ಅಂದ್ರೆ, ಇಂಗ್ಲಿಷ್ ಮಾತಾಡಿದ್ರೆ ನಮ್ಗೆ ಇವತ್ತಿನ ಪ್ರಪಂಚದಲ್ಲಿ ಗೌರವ ಸಿಗುತ್ತೆ, ನಮ್ಮ ಘನತೆ ಹೆಚ್ಚಾಗುತ್ತೆ. ಹಾಗೆ ಮಾತಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಯಾರು ಕೂಡ ಗುರುತಿಸೋದು ಇಲ್ಲ, ನಮ್ಮನ್ನ ದಡ್ರ ಸ್ಥಾನದಲ್ಲಿ ಕೂರಿಸ್ಬಿಡ್ತಾರೋ ಅನ್ನೋ ಒಂದು ಕೆಟ್ಟ ಯೋಚನೆ. ಇನ್ ಕೆಲವರು ಹೇಗೆ ಅಂದ್ರೆ, ಅವ್ರಿಗೆ ಕನ್ನಡ ಭಾಷೆನೂ ಗೊತ್ತಿದೆ, ಜೊತೆಗೆ ಅದನ್ನ ಮಾತಾಡೋದಕ್ಕೆ ಅವಕಾಶ ಇದ್ರೂ ಕೂಡ ತಮ್ಮ ಲೆವೆಲ್ ಮೇಂಟೈನ್ ಮಾಡೋದಕ್ಕೋಸ್ಕರ ಸಿಗ್ದವ್ರ ಹತ್ರ ಎಲ್ಲ ಇಂಗ್ಲಿಷ್ನೇ ಮಾತಾಡೋದು. You want to prepare bisbele bath means you want sambar rice. Like that you want to be a proper improvement. ಕನ್ನಡ ಬರುತ್ತಾನೆ, ಕನ್ನಡ ಬರುತ್ತಲ್ಲ, ಮತ್ತೆ ಯಾಕೆ ಇಂಗ್ಲಿಷು? ಲೆವೆಲ್ ಸ್ಕೋಪ್ ಪರದೇಶಿ ಬಿಡ್ತಾಳ ನೀನು. ಪ್ರಪಂಚದಲ್ಲಿ ಯಾವುದೇ ಊರಿಗೆ ಹೋಗಿ ನೋಡಿದ್ರು ಒಬ್ಬ ಹಿರಿಯ ವ್ಯಕ್ತಿಗೆ ಕಿರಿ ವ್ಯಕ್ತಿ ಗೌರವ ಕೊಡೋದು ಸಹಜ. ಅಕಸ್ಮಾತ್ ಅದೇನಾದ್ರೂ ಉಲ್ಟಾ ಆದ್ರೆ ನೋಡೋಕ್ ಹೇಗಿರುತ್ತೆ? ಯಾವ ಭಾಷೆಗೆ ನಮ್ಮ ದೇಶ ರಾಜ್ಯದ ಜನಗಳು ಅವಲಂಬಿತರಾಗಿ ಹೋಗ್ತಾ ಇದ್ದಾರೋ ಆ ಭಾಷೆಗಿಂತ ಮೊದಲೇ ನಮ್ಮ ಕನ್ನಡ ಕೊಟ್ಟಿತ್ತು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಹೇಳಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ಬಹಳ ಮುಖ್ಯ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ನಲ್ಲಿ ತಪ್ಪದೆ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಪ್ಪ ನಿನ್ ರಿಯಾಕ್ಷನ್ ಇಲ್ಲ, ಸುಮ್ನೆ ಕೂತ್ಬಿಟ್ಟಿದೆ, ಸುಸ್ತಾಪಟ್ಟಿ ಅಲ್ವಾ? ಒಂದು ಭಾಷೆಯನ್ನ ಶಾಸ್ತ್ರೀಯ ಭಾಷೆ ಅಂತ ಕರಿಬೇಕಾದ್ರೆ 1500ರಿಂದ 2000 ವರ್ಷಗಳ ಇತಿಹಾಸ ಹೊಂದಿರಬೇಕಾಗುತ್ತೆ. ಪ್ರಸ್ತುತ ಭಾರತದಲ್ಲಿ 6 ಶಾಸ್ತ್ರೀಯ ಭಾಷೆಗಳಿವೆ: ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಮಲಯಾಳಂ ಹಾಗೂ ಒಡಿಯಾ. ಆದರೆ ನಮ್ಮ ಕನ್ನಡ ಭಾಷೆ ಇವೆಲ್ಲ ಭಾಷೆಗಳಿಗೂ ಮೊದಲೇ ಹುಟ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಯಾಕಂದ್ರೆ ಕನ್ನಡ ಭಾಷೆ 2500 ವರ್ಷಗಳ ಹಿಂದೆಯೇ ಹುಟ್ಟಿ ಪ್ರಾಚೀನದ ಕಾಲದ ಭಾಷೆ ಅಂತ ಕೆಲವು ಸಂಶೋಧನೆಗಳು ಕೂಡ ಹೇಳುತ್ತೆ. 1-2ನೇ ಶತಮಾನದ ಮಧ್ಯಂತರಿಗೆ ಸೇರಿದ ಚಾರಿಷನ್ ಮೇಮ್ ಎಂಬ ಗ್ರೀಕ್ ನಾಟಕದಲ್ಲಿ ಹಲವಾರು ಕನ್ನಡ ಪದಗಳನ್ನು ಬಳಕೆ ಮಾಡಲು ರಚಿಸಿದ್ದಾರೆ ಎಂದು ಕಂಡುಬಂದಿದೆ. ಈ ನಾಟಕದಲ್ಲಿ ಮಲ್ಪೆ ರಾಜನ ಬಗ್ಗೆ ಉಲ್ಲೇಖ ಇದೆ. ಇದರಲ್ಲಿ ಬರುವಂತ ಒಂದು ಡೌಟ್ ಏನಂತಂದ್ರೆ, ಗ್ರೀಕರು 2ನೇ ಶತಮಾನದಲ್ಲೇ ನಮ್ಮ ಭಾರತಕ್ಕೆ ಏನಾದರೂ ಸಮುದ್ರ ಮಾರ್ಗ ಕಂಡುಹಿಡಿದು ನಮ್ಮ ಕರ್ನಾಟಕದಲ್ಲಿ ಇದ್ದು ಹೋಗಿದ್ರೇನೋ ಅನ್ನೋ ಒಂದು ಸಂಶಯ ಬರುತ್ತೆ. ಅವರು ಬಂದಂತ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲೇ ಕನ್ನಡ ಭಾಷೆ ಬಳಕೆಯಲ್ಲಿದ್ದು ಅದನ್ನ ಕಲಿತು ಅವರ ನಾಟಕದಲ್ಲಿ ಬರೆದಿರಬಹುದು. ಗ್ರೀಕ್ ಭಾಷೆಯನ್ನು ತಿಳಿದಿದ್ದಂತ ಗೋವಿಂದಪ್ಪಯ್ಯವರು ಆಕ್ಸಿರಿಂಕಸ್ ಪಾಪಿರಿ ಅನ್ನೋ ನಾಟಕವನ್ನು ಓದಿ ಆ ನಾಟಕದಲ್ಲಿ ನಮ್ಮ ಕನ್ನಡದ ಭಾಷೆಯನ್ನು ಬಳಕೆ ಮಾಡಿದ್ದಾರೆ ಅಂತ ಕೂಡ ತಿಳಿಸ್ತಾರೆ. ಆ ಗ್ರೀಕ್ ನಾಟಕ 2ನೇ ಶತಮಾನಕ್ಕೆ ಸೇರಿದ್ದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿರೋ ಬ್ರಹ್ಮಗಿರಿಯಲ್ಲಿ ಕೊರೆಯಲಾದ ಅಶೋಕನ ಪ್ರಾಕೃತ ಶಾಸನದಲ್ಲಿ ಇಸಿಲ ಅನ್ನೋ ಪದ ಇದೆ. ಅದರ ಅರ್ಥ ಕೋಟೆ ಇರುವ ಪಟ್ಟಣ ಅಂತ. ಆ ಶಾಸನದ ಸಂಶೋಧನೆಯ ನಂತರ ವಿದ್ವಾಂಸರಾದ DL ನರಸಿಂಹಾಚಾರ್ಯರು ಇಸಿಲ ಅನ್ನೋದು ಕನ್ನಡ ಪದ ಅಂತ ಹೇಳ್ತಾರೆ. ಅಲೆಕ್ಸಾಂಡರ್ ಕಾಲದಲ್ಲೇ ಅಂದ್ರೆ 4ನೇ ಶತಮಾನದಲ್ಲಿ ಸಿಕ್ಕ ಒಂದು ತಾಳೆಗರಿಯಲ್ಲಿ ಊರಲ್ಲಿ ಎಂಬ ಕನ್ನಡ ಪದ ಪತ್ತೆಯಾಗಿತ್ತು. ಆದರೆ ಇನ್ನು ಮಿಕ್ಕಿರೋ ಜಾಗವೆಲ್ಲ ಸುಟ್ಟಿದ್ರಿಂದ ಹಲವು ಸಾಕ್ಷಿಗಳು ಅದರಲ್ಲೇ ನಾಶ ಆಗೋಗಿತ್ತು. ಕನ್ನಡದ ಮೊದಲ ಕೃತಿಯಾದ ಕವಿರಾಜ ಮಾರ್ಗವನ್ನ 8-9ನೇ ಶತಮಾನದಲ್ಲಿ ರಚಿಸಿದ್ದಾರೆ. ಅಂದ್ರೆ ಅದರ ಅರ್ಥ ಕನ್ನಡ ಭಾಷೆ ಅದಕ್ಕೂ ಮೊದಲೇ ಜನಗಳ ಆಡುಭಾಷೆಯಾಗಿತ್ತು ಅಂತ ತಿಳಿದು ಬರುತ್ತೆ.
ಇನ್ನು ಈ ಇಂಗ್ಲಿಷ್ ಭಾಷೆ 5ನೇ ಶತಮಾನದಲ್ಲಿ ಹುಟ್ಟಿ ಸುಮಾರು 8ನೇ ಶತಮಾನದ ನಂತರದಲ್ಲಿ ತನ್ನ ಸ್ಥಾನವನ್ನ ಗುರುತಿಸಿಕೊಳ್ಳುತ್ತೆ. ಅಂದ್ರೆ ಆಗತಾನೆ ಶುರುವಾಗ್ತಿದ್ದಂತ ಭಾಷೆ. ಆ ಸಮಯದಲ್ಲಿ ಹಿಂದಿ ಇನ್ನೂ ಹುಟ್ಟೇ ಇರಲಿಲ್ಲ. ಹಿಂದಿ ಸಂಸ್ಕೃತದಿಂದ ಹುಟ್ಟಿ 7ನೇ ಶತಮಾನದ ನಂತರದಲ್ಲಿ ಅಸ್ತಿತ್ವಕ್ಕೆ ಬಂತಂತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡದ ಭಾಷೆಗೆ ಎಂಥ ಇತಿಹಾಸ ಇರ್ಬೋದು ಅಂತ ಮಹತ್ವವಾದ ನಮ್ಮ ಕನ್ನಡ ಭಾಷೆ ಇದ್ರೂ ಕೂಡ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ಯಾವುದೋ ಇಂಗ್ಲಿಷ್ ಭಾಷೆನ ಅವರವರ ಜೀವನ ಶೈಲಿ ಮಾಡ್ಕೊಂಡಿದ್ದಾರೆ. ಮಾತೆತ್ತಿದ್ರೆ ಇಂಗ್ಲಿಷ್, ಕನ್ನಡ ಮಾಧ್ಯಮದ ಶಾಲಾ ಕಾಲೇಜು ಅಂತಂದ್ರೆ ಓ ನೀನು ಕನ್ನಡ ಮೀಡಿಯಮ್ಮಾ, ಓ ನೀನು ಗೌರ್ಮೆಂಟ್ ಸ್ಕೂಲಾ ಅಂತ ಕೀಳ ಕಾಣ್ತಾರೆ. ಏನಂತ ಹುಟ್ಬಿಟ್ಟಿದ್ಯಾ ಇಂಡಿಯಾದಲ್ಲಿ, ಎಸ್ಪೆಷಲಿ ಈ ಕರ್ನಾಟಕದಲ್ಲಿ, ಕರುಣೆಗೆ ಹೆಸರಾಗಿರೋ ಈ ಕನ್ನಡ ನಾಡಲ್ಲಿ. ಭಾಷೆ ಅನ್ನೋದು ನಾಲೆಡ್ಜ್ ಅಲ್ಲ, ಅದು ಆಡೋ ಮಾತು ಅಷ್ಟೇ. ಇದಕ್ಕೆ ಕನ್ನಡದಲ್ಲಿ ಅನ್ನ ಅಂತಾರೆ, ಇಂಗ್ಲಿಷಲ್ಲಿ ರೈಸ್ ಅಂತಾರೆ, ಹಿಂದಿಯಲ್ಲಿ ಚಾವಲ್ ಅಂತಾರೆ. ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಅವರವರದೇ ಭಾಷೆಯಲ್ಲಿ ಇದನ್ನ ಕರೀತಾರೆ. ಕೊನೆಗೆ ಇದನ್ನ ಎಷ್ಟೇ ಭಾಷೆಯಲ್ಲಿ ಕರೆದ್ರೂ ಕೂಡ ಇದ್ರ ಅರ್ಥ ಒಂದೇ ಅಲ್ವಾ? ಈಗ ಇಂಜಿನಿಯರಿಂಗ್ ಮಾಡೋರ್ಗೆ, ಮೆಡಿಕಲ್ ಓದೋರ್ಗೆ, ಸೈನ್ಸ್ ತಗೊಂಡು ಓದೋಂಥವ್ರಿಗೆ ಪ್ರತಿಯೊಂದು ಕೂಡ ಇಂಗ್ಲಿಷ್ನಲ್ಲೇ ಇರುತ್ತೆ. ನಮ್ಮ ಭಾಷೆಯಲ್ಲಂತೂ ಇರಲ್ಲ, ಬಟ್ ಮಾಡ್ಬೋದು. ಇಂಗ್ಲಿಷ್ನಲ್ಲಿರೋ ಪ್ರತಿಯೊಂದು ವರ್ಡ್ಗೂ ಕೂಡ ಕನ್ನಡದಲ್ಲಿ ಅರ್ಥ ಇದೆ. ಹಾಗಿದ್ರೆ ಯಾಕೆ ಮಾಡೋಕ್ಕಾಗಲ್ಲ? ಉದಾಹರಣೆಗೆ ಚೀನಾ ತಗೊಳ್ಳಿ. ಪ್ರಪಂಚದಲ್ಲೆಲ್ಲ ಇರೋ ಥರ ಯೂಟ್ಯೂಬ್, ಕ್ರೋಮ್, ಟ್ವಿಟ್ಟರ್, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಅದ್ಯಾವುದೂ ಅಲ್ಲಿ ಚಾಲ್ತಿಯಲ್ಲಿಲ್ಲ. ಅದರ ಬದಲಿಗೆ ಅದರ ರಿಲೇಟೆಡ್ ಆಗಿ ಅವರ ದೇಶಕ್ಕೆ ಸಂಬಂಧಪಟ್ಟ ಆ್ಯಪ್ಗಳನ್ನು ಅವ್ರು ಕಂಡಿಡ್ಕೊಂಡಿದ್ದಾರೆ. ಇದೇ ಥರ ನಮ್ಮ ದೇಶದಲ್ಲೂ ಕೂಡ ಮನಸ್ಸು ಮಾಡಿದ್ರೆ ಪ್ರತಿಯೊಂದು ವಿಭಾಗದಲ್ಲೂ ಇಂಗ್ಲಿಷ್ ಭಾಷೆಯಲ್ಲಿರೋ ಪ್ರತಿಯೊಂದು ವಿಚಾರನೂ ಕೂಡ ನಮ್ಮ ಪ್ರಾಂತೀಯ ಭಾಷೆಗೆ ಬದಲಾಯಿಸಬಹುದು. ಆದರೆ ಅದರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಯಾರ್ದೋ ಮನೆ ತುಪ್ಪಕ್ಕೆ ಆಸೆ ಪಡೋದು ಎಷ್ಟು ದಡ್ಡತನ. ನಮ್ಮನ್ನೇನ್ ಕಾಮನ್ ಪೀಪಲ್ಸ್ ಅನ್ಕೊಂಡಿದ್ಯಾ ನೀನು? ಆ ಕಡೆ ಚೂಡು ಬೋರ್ಡ್. ಹೀಗೆ ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ನಾಲೆಡ್ಜ್ ಅಂತ ಹೇಳ್ತಾ 2018-19 ಇಸ್ವಿ ಅಷ್ಟು ಹೊತ್ತಿಗೆ 51,000ದಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋದು. ಉದಾಹರಣೆಗೆ ನೀವೇ ಒಬ್ಬ ವಯಸ್ಸಲ್ಲಿ ಹಿರಿ ವ್ಯಕ್ತಿ ಅಂತ ಅನ್ಕೊಳ್ಳಿ. ನಿಮ್ಗಿಂತ ಕೆಳ ವಯಸ್ಸಿನ ಒಬ್ಬ ವ್ಯಕ್ತಿ ಬಂದು ನಿಮಗೆ ಉಪದೇಶ ಮಾಡೋದು, ನಿಮಗೆ ಆರ್ಡರ್ ಮಾಡೋದು, ಅವ್ರ ಮಾತನ್ನು ಕೇಳಿ ಅಂತ ನಿಮಗೆ ಫೋರ್ಸ್ ಮಾಡಿದ್ರೆ ನಿಮ್ಗೆಷ್ಟು ಕೋಪ ಬರುತ್ತೆ. ಅದೇ ಥರ ಕನ್ನಡ ಭಾಷೆ ಈ ಎಲ್ಲ ಭಾಷೆಗಳಿಗೂ ಮೊದಲು ಹುಟ್ಟಿದೆ. ನಮ್ಮ ಭಾಷೆಯನ್ನು ಪ್ರೀತಿ ಮಾಡೋಕ್ಕೆ ಯಾರೋ ಇನ್ನೊಬ್ಬ ವ್ಯಕ್ತಿ ಬಂದು ಹೇಳೋ ಅವಶ್ಯಕತೆ ಇಲ್ಲ. ಅದು ನಮ್ಮ ಮನಸ್ಸಲ್ಲೇ ಬರಬೇಕು. ಮುಂದೊಂದು ದಿನ ಆ ಭಾಷೆಯವರು ಹೀಗೆ ಹೇಳಬಾರ್ದು, ಓ ಇವ್ರದ್ದು ಈ ಥರದ ಭಾಷೆ ಇತ್ತು, ನಮ್ಮ ಭಾಷೆಗೆ ಈ ಥರ ಬದಲಾದರು, ಅವ್ರ ಭಾಷೆನ ಮರೆತುಬಿಟ್ರು, ನಮ್ಮ ಭಾಷೆ ಅಲ್ಲಿದೆ ಇಲ್ಲಿದೆ ಅಂತ ಇನ್ನೊಂದು ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಹೇಳ್ಕೊಳ್ಳೋ ಥರ ಆಗಬಾರ್ದು. ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಕನ್ನಡ ಭಾಷೆಯನ್ನೇ ಕೀಳ ಕಾಣೋರ್ಗೆ ನಾನು ಹೇಳೋದು ಒಂದೇ ಮಾತು, ಜ್ಞಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ, ಕನ್ನಡ ಕಸ್ತೂರಿ ಕನ್ನಡ. ಇದಾಗಿತ್ತು ಈ ವಿಡಿಯೋದ ವಿಶೇಷ. ಒಂದು ಒಳ್ಳೆ ಕಂಟೆಂಟ್ನ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಅಮ್ಮ ನಾ ಬರ್ಲಮ್ಮ, ಹೋಗ್ ಬನ್ನಿ. ಅಪ್ಪ ನಾ ಬರ್ಲಪ್ಪ, ಬರಬೇಡಿ, ರೈಟ್ ಹೇಳಿ.